ಸೊ ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾನೊಂದು ಗುಡ್ ನ್ಯೂಸ್ ಜೊತೆ ಬಂದಿದ್ದೀನಿ. ಇಟ್ಸ್ ನಥಿಂಗ್ ಬಟ್ ನ್ಯೂ ನೋಟಿಫಿಕೇಶನ್. ಇನ್ನು ಆಗಿಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೇನು ಯಾವ ಮೂಮೆಂಟಲ್ಲಿ ಬೇಕಿದ್ರೂ ಆಗೋವಂತಹ ಸಿಚುವೇಶನ್ ಇದೆ. ಆ್ಯಂಡ್ ಯಾವ್ಯಾವ ಪೋಸ್ಟ್ಗೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಪೋಸ್ಟ್ಗಳಿದೆ, ಸೊ ಅದ್ರ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಬಂದಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಕ್ವಾಲಿಫಿಕೇಶನ್ ಏನು ಕೇಳ್ತಾರೆ, ಆ್ಯಂಡ್ ಸಿಲೆಬಸ್ ಏನಿರುತ್ತೆ, ಏಜ್ ಏನು ರಿಕ್ವೈರ್ಮೆಂಟ್ ಇದೆ, ಅಪ್ಲಿಕೇಶನ್ ಫೀಸ್, ಎಕ್ಸಾಮ್ ಡೇಟ್, ಎವ್ರಿಥಿಂಗ್ ನಾನು ನೋಟಿಫಿಕೇಶನ್ ಬಂದು ಹೇಳ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಯಾಕೆ ನಾನು ಇದನ್ನ ಬೇಗ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಸೊ ದಟ್ ಯು ವಿಲ್ ಗೆಟ್ ಟು ನೋ. ಆ್ಯಂಡ್ ನಿಮಗೆ ಸಾಕಷ್ಟು ಟೈಮ್ ಇರುತ್ತೆ. ನೋಟಿಫಿಕೇಶನ್ ಬರೋದಕ್ಕಿಂತ ಮುಂಚೆನೇ ಪ್ರಿಪೇರ್ ಆಗಕ್ಕೆ ಶುರು ಮಾಡಿದ್ರೆ ಸಾಕಷ್ಟು ಟೈಮ್ ಇರುತ್ತೆ. ಸೊ ದಟ್ ಯು ಕ್ಯಾನ್ ಪ್ರಿಪೇರ್ ಫಾರ್ ದೀಸ್ ಎಕ್ಸಾಮ್ಸ್ ವೆರಿ ವೆಲ್. ಸೊ ಲೇಟ್ ಮಾಡೋದು ಬೇಡ, ಹೋಗೋಣ ವಿಡಿಯೋಗೆ. ಎಸ್. ಸೊ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ, ಸೊ ಇಲ್ಲಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಎಷ್ಟು ಪೋಸ್ಟ್ಗೆ ಅನ್ನೋದು ಆಮೇಲೆ ಹೇಳ್ತೀನಿ. ನೇರ ನೇಮಕಾತಿ ಮೂಲಕ, ಅಂದ್ರೆ ನೇರ ನೇಮಕಾತಿ ಇಟ್ಸ್ ನಥಿಂಗ್ ಬಟ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಲ್ಲ. ಅಂದ್ರೆ ತುಂಬಾ ಜನಕ್ಕೆ ಅನ್ಸುತ್ತೆ, ಓ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂದ್ರೆ ನಮಗೆ ನಮ್ಮ ಮಾರ್ಕ್ಸ್ ಮೇಲೆ ಡೈರೆಕ್ಟ್ ಆಗಿ ರೆಕ್ರೂಟ್ಮೆಂಟ್ ಮಾಡ್ಕೊಂತಾರೆ ಅಂತ. ಇಲ್ಲ, ಹೇಗೆ ಅಂದ್ರೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಎಕ್ಸಾಮ್ಸ್ ಅಲ್ಲಿ ಕ್ವಾಲಿಫೈ ಆದ್ಮೇಲೆ ನೀವು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ, ಸೆಲೆಕ್ಟ್ ಆಗ್ತೀರಾ. ಓಕೆನಾ? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಡಿಪಾರ್ಟ್ಮೆಂಟ್ ವತಿಯಿಂದ ಕರೆದಿರುವಂತದ್ದು. ಸೊ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಅಂದ್ರೆ PDO ಪೋಸ್ಟ್ಗೆ ಅವರು 150 ಪೋಸ್ಟ್ಗಳು ಕಾಲ್ ಮಾಡಿದ್ದಾರೆ. ಓಕೆನಾ? 150 ಪೋಸ್ಟ್ಗಳು ಕಾಲ್ ಆಗುತ್ತೆ. ಆ್ಯಂಡ್ PDOಗೆ 150 ಪೋಸ್ಟ್ಗಳು ಕಾಲ್ ಆಗುತ್ತೆ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಹಾಯಕ ಗ್ರೇಡ್ 1ಗೆ 135 ಪೋಸ್ಟ್ ಕೊಟ್ಟಿದ್ದಾರೆ. ದೆನ್ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಹಾಯಕ ಗ್ರೇಡ್ 2ಗೆ 343 ಪೋಸ್ಟ್ಗಳು ಕಾಲ್ ಆಗುತ್ತೆ. ದೆನ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ SDA ಬಂದ್ಬಿಟ್ಟು SDAA. ಓಕೆನಾ? SDAA ಅಂದ್ರೆ ಸೆಕೆಂಡ್ ಡಿವಿಷನ್ ಅಕೌಂಟೆಂಟ್ ಅಸಿಸ್ಟೆಂಟ್ಗೆ 158 ಪೋಸ್ಟ್ಗಳು ಕಾಲ್ ಆಗುತ್ತೆ. ದೆನ್ FDA ಬಂದ್ಬಿಟ್ಟು 100 ಪೋಸ್ಟ್ಗಳಿಗೆ ಕಾಲ್ ಆಗುತ್ತೆ. ದೆನ್ SDA ಬಂದ್ಬಿಟ್ಟು 200 ಪೋಸ್ಟ್. ಓಕೆನಾ? ಸೊ PDO 150, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 1 135, ದೆನ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 2, ಆ್ಯಂಡ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಅಂದ್ರೆ SDAA ಎಷ್ಟು 158, FDA 100 ಆ್ಯಂಡ್ SDA 200. ಓಕೆ? ಸೊ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳಿಗೆ ಕಾಲ್ ಆಗುತ್ತೆ ಅನ್ನೋದು ನಾನು ನಿಮಗೆ ಹೇಳಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಟೋಟಲ್ ಆಗಿ ಅವರು 1086 ಪೋಸ್ಟ್ಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕಾಲ್ ಮಾಡ್ತಿದ್ದಾರೆ. 1086. ಇದರಲ್ಲಿ ಸ್ಪ್ಲಿಟ್ ಆಗುತ್ತೆ HKಗೆ ಆ್ಯಂಡ್ ನಾನ್ HKಗೆ ಎಷ್ಟು ಅನ್ನೋದು. ಅದು ನಮಗೆ ನೋಟಿಫಿಕೇಶನ್ ಬಂದ್ಮೇಲೆ ಗೊತ್ತಾಗುತ್ತೆ. ಸೊ ವೆರಿ ಗುಡ್ ಪೋಸ್ಟ್, ತುಂಬಾ ಒಳ್ಳೆ ಪೋಸ್ಟ್ ಇದೆ. ಆ್ಯಂಡ್ ನಂಬರ್ಸ್ ಕೂಡ ಓಕೆ, ತುಂಬಾ ಒಳ್ಳೆ ನಂಬರ್ಸ್ ಅಲ್ಲ, ಒಂದು ಲೆವೆಲಿಗೆ ಒಳ್ಳೆ ನಂಬರ್ಸ್ ಅಲ್ಲೇ ಕರೆದಿದ್ದಾರೆ. ತುಂಬಾ ಒಳ್ಳೇದು ಅಲ್ಲ, ತುಂಬಾ ಕಮ್ಮಿನೂ ಅಂತಾನು ಹೇಳಕ್ಕಾಗಲ್ಲ. 3, 4, 5, 6 ಪೋಸ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ 130, 150 ದಿಸ್ ಇಸ್ ಆಕ್ಚುಲಿ ಒಂದು ಒಳ್ಳೆ ಪೋಸ್ಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಆ್ಯಂಡ್ ಒಂದ್ಸಲ ನೋಟಿಫಿಕೇಶನ್ ಬಂದ್ಮೇಲೆ ನಾರ್ಮಲಿ FDA ಬಂದ್ಬಿಟ್ಟು ಡಿಗ್ರಿ ಮೇಲೆ ತಗೊಂತಾರೆ, SDA ಬಂದ್ಬಿಟ್ಟು PU ಮೇಲೆ, SDAAಗೂ ಕೂಡ PU ಕೇಳ್ತಾರೆ ಅನ್ಕೊಂತೀನಿ. ಆ್ಯಂಡ್ PDO ಬಂದ್ಬಿಟ್ಟು ಅಗೇನ್ ಡಿಗ್ರಿ ಬೇಸ್ಡ್. ಆ್ಯಂಡ್ ಗ್ರಾಮೀಣಾಭಿವೃದ್ಧಿ ಗ್ರೇಡ್ 1 ಗ್ರೇಡ್ 2 ಎರಡಕ್ಕೂ ಡಿಗ್ರಿ ಬೇಸ್ಡ್. ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೇಳಿದೀನಿ. ಸ್ಪೆಸಿಫಿಕ್ ಆಗಿ ಇದೇ ಬ್ಯಾಕ್ಗ್ರೌಂಡ್ ಅಥವಾ ಇದೇ ಕಾಂಬಿನೇಷನ್ ಇರಬೇಕು ಅಂತ ಏನಿಲ್ಲ. ನೀವು ಎನಿ ಕಾಂಬಿನೇಷನ್, ಇಟ್ ಮೇ ಬಿ ಫ್ರಮ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಎನಿ ಕಾಂಬಿನೇಷನ್ ಅಲ್ಲಿ ನೀವು ಓದಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವೇನಾದ್ರೂ ಯಾವ್ದಾದ್ರು ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಆಗಿದ್ರೆ ಪ್ರಿಪ್ರೇಷನ್ ಶುರು ಮಾಡಿ ಇವಾಗಿಂದಾನೆ. ಸೊ ದಟ್ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಯೋರ್ ಪೊಸಿಷನ್ಸ್ ಆ್ಯಂಡ್ ಜಾಬ್. ಓಕೆನಾ?
ಸೊ ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಬೇಗ ಶುರು ಮಾಡಿ, ನೋಟಿಫಿಕೇಶನ್ ಬಂದಿದ ತಕ್ಷಣ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಬಾಯ್ ಬಾಯ್, ಟೇಕ್ ಕೇರ್.